ಆಕಸ್ಮಿಕವಾಗಿ ಅಗ್ನಿ ಅವಘಡ ಸಂಭವಿಸಿದ್ದು 3 ಎಕರೆ 13 ಕುಂಟೆ ಕಬ್ಬು ಹಾಗೂ ತೆಂಗಿನ ಸಸಿಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿರುವ ಘಟನೆ ಕಂಡುಬಂದಿದೆ. ಪಾಂಡವಪುರ ತಾಲೂಕಿನ ಟಿಎಸ್ ಚಿತ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಚಂದ್ರೆ ಗ್ರಾಮದ ಸತೀಶ್ ಬಿನ್ ಗವಿಗೌಡ ಎಂಬುವವರಿಗೆ ಸೇರಿರುವ ಸರ್ವೆ ನಂಬರ್ 41ರಲ್ಲಿ 20 ಕುಂಟೆ, ದಾಳೇಗೌಡ ಬಿನ್ ಗವಿಗೌಡ ಅವರಿಗೆ ಸೇರಿರುವ ಸರ್ವೆ ನಂಬರ್ 41ರಲ್ಲಿ 1 ಎಕರೆ, ಮರಿಗೌಡ ಬಿನ್ ದೇವೇಗೌಡ ಅವರಿಗೆ ಸೇರಿರುವ ಸರ್ವೆ ನಂಬರ್ 41ರಲ್ಲಿ 33 ಕುಂಟೆ, ಸ್ವಾಮಿಗೌಡ ಬಿನ್ ದೇವೇಗೌಡ ಅವರಿಗೆ ಸೇರಿರುವ ಸರ್ವೆ ನಂಬರ್ 41ರಲ್ಲಿ 15 ಕುಂಟೆ ಹಾಗೂ ಶಾಂತಮ್ಮಕು ರಾಮದಾಸಯ್ಯ ಎಂಬುವವರಿಗೆ ಸೇರಿರುವ ಸರ್ವೆ ನಂಬರ್ 38/3ರಲ್ಲಿ 24 ಗುಂಟೆ ಜಮೀನಿನಲ್ಲಿ ಇದ್ದ ಕಬ್ಬು ಹಾಗೂ ತೆಂಗಿನ ಸಸಿಗಳು ಬೆಂಕಿಗೆ ಆಹುತಿಯಾಗಿದ್ದು ಜಮೀನು ಮಾಲೀಕರಲ್ಲಿ ಆತಂಕ ಉಂಟಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕದವರು ಹಾಗೂ ಗ್ರಾಮಸ್ಥರು ಜೊತೆಗೂಡಿ ಬೆಂಕಿಯನ್ನು ಆರಿಸಿದ್ದಾರೆ ಎಂದು ಸ್ಥಳೀಯರಿಂದ ತಿಳಿದು ಬಂದಿದೆ. ಜಮೀನು ಮಾಲೀಕರಾದ ದಾಳೇಗೌಡ ಅವರು ಮಾತನಾಡಿ, 1 ವರ್ಷದಿಂದ ಯಾವುದೇ ಬೆಳೆಯನ್ನು ಮಾಡದೆ ಕಬ್ಬಿನ ಬೆಳೆಯನ್ನು ನಂಬಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದೇವೆ. ಈಗ ಬೆಂಕಿಗೆ ಸಿಕ್ಕಿ ಸಂಪೂರ್ಣವಾಗಿ ಕಬ್ಬು ಹಾಗೂ ತೆಂಗಿನ ಸಸಿಗಳು ಸುಟ್ಟು ಹೋಗಿವೆ. ಮುಂದೆ ಜೀವನ ಮಾಡಲು ನಮಗೆ ತುಂಬಾ ಕಷ್ಟಕರವಾಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ನಮಗೆ ಪರಿಹಾರ ಸಿಗುವಂತೆ ಮಾಡಿಕೊಡಬೇಕು ಎಂದು ಕೇಳಿಕೊಂಡರು. ಈ ಕಡೆ ಬಂದ್ಬಿಡಿ ಸರ್, ಇಲ್ಲಿ ಎತ್ಕೊಂಡಿದೆ ಇಲ್ಲಿ ಅಷ್ಟೇಯಾ? ಇಲ್ಲ ಹತ್ಕೊಬಿಟ್ಟಿದ್ದಿ. ಹಾಂ ಪ್ರಯತ್ನ ಮಾಡ. ಕೆಲಸ ಮಾಡ್ತಿದ್ದೆ. ಕರೆಂಟ್ ಬಂದಂಥ ಸಂದರ್ಭದಲ್ಲಿ ಲೈನ್ ಟಚ್ ಆಗಿ ಅವಘಡದಿಂದ ಒಂದು 4.5 ಎಕರೆ ಕಬ್ಬು ಗದ್ದೆ ಎತ್ಕೊಂಡ್ಬಿಟ್ಟು ಪೂರ ಉರಿದೋಗಿದೆ. ಅದರಿಂದ ನಮಗೆ ಯಾವ ಥರ ಸಹಾಯ ಆದರೆ ಸರ್ಕಾರದ ಸವಲತ್ತು ನಮ್ಗೆ ಏನಾದ್ರು ಸಿಗ್ತದೆ ಅಂದರೆ ಅಧಿಕಾರಿಗಳೆಲ್ಲ ಸಪೋರ್ಟ್ ಮಾಡಿ ನಮಗೆ ರೈತರಾಗಿರೋದ್ರಿಂದ ನಮ್ಮನ್ನ ವರ್ಷದಿಂದ ಎಲ್ಲ ಕಬ್ಬು ಬೆಳೆದು ನಷ್ಟ ಆಗಿದೆ. ಅದಕ್ಕೋಸ್ಕರ ನಮ್ಗೆ ಏನಾದ್ರು ಸಪೋರ್ಟ್ ಆದರೆ ಸರ್ಕಾರದಿಂದ ಸಹಾಯಧನ ಮಾಡಬೇಕು ಅಂತ ಕೇಳ್ಕೊತೀನಿ. ನಮ್ಮೂರು ಚಂದ್ರೆ ದಳೇಗೌಡರು ಅಂತೇಳಿ ಕಬ್ಬು 1 ಎಕರೆ ಕಬ್ಬ ಭಾರಿ ಕಷ್ಟದಿಂದ ನೀರಾವರಿ ಮಾಡು ಕಷ್ಟಪಟ್ಟು ಬೆಳೆದು ಈಗ ಆಕಸ್ಮಿಕವಾಗಿ ವಿದ್ಯುತ್ ಅವಘಡದಿಂದ ಕಬ್ಬು ನಷ್ಟ ಆಗಿದೆ. ದಯವಿಟ್ಟು ಸರ್ಕಾರದ ಸಹಾಯಧನ ಏನಿದೆ ಅಧಿಕಾರಿಗಳು ಕೂತು ಮಾತಾಡಿ ನಮಗೆ ಸವಲತ್ತು ಪಡ್ಕೊಡ್ಬೇಕು ಅಂತ ಕೇಳ್ಬೇಕಾಗಿದೆ.